141 ರೂಪಾಯಿಂದ ಸ್ಟಾರ್ಟ್ ಆಗ್ತಿರೋ ಹೊಸ ಕುರ್ತಾ ಸೆಟ್. ಹೌದು, ನೀವು ಥಂಬ್ನೇಲ್ ಅಲ್ಲಿ ನೋಡಿದ್ದು ನಿಜಾನೇ. ನಾನು ರ್ಯಾಂಡಮ್ ಆಗಿ 3 ಜನ ವಿನ್ನರ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಝೂಪ್ ಬ್ಯಾಗ್ ನ ಫ್ರೀ ಆಗಿ ಗಿವ್ ಅವೇ ಮಾಡ್ತಾ ಇದ್ದೀನಿ. ಅದು ಹೇಗಪ್ಪ ಅಂದ್ರೆ, ಹೇಗೆ ನೀವು ಬ್ಯಾಗ್ ನ ಗೆಲ್ಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ. ಅದರಲ್ಲಿ ಫುಲ್ ಹೇಳಿದ್ದೀನಿ. ನಮಸ್ಕಾರ ಕೇಶವ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ರು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಇಂದ ಮತ್ತೆ ಹೊಸದಾಗಿರೋ ಡಿಫ್ರೆಂಟ್ ಪ್ಯಾಟರ್ನ್ ಇರೋ ಕುರ್ತಾ ಸೆಟ್ನ ಟ್ರೈ ಮಾಡಿಬಿಟ್ಟು ರಿವ್ಯೂ ಮಾಡೋಣ. ಬನ್ನಿ ಮೊದಲನೇದಾಗಿ ಈ ಪರ್ಪಲ್ ಕಲರ್ ಚಿಕನ್ ಕಾರಿ ಕುರ್ತಾ ಸೆಟ್ನ ನೋಡೋಣ. ಇವತ್ತಿನ ಈ ಕುರ್ತಾ ಸೆಟ್ಟಲ್ಲಿ ಚಿಕನ್ ಕಾರಿ ಕುರ್ತಾ ಸೆಟ್ ಬಂದಿದೆ. ಪ್ಯಾಂಟ್ ಮತ್ತು ಟಾಪ್ ಎರಡು ಬಂದಿದೆ. ಅದು ಬಂದ್ಬಿಟ್ಟು 493 ರೂಪಾಯಿ. ಸೊ 493 ರೂಪಾಯಿಗೆ ನಾನು ಕುರ್ತಾ ಮತ್ತು ಪ್ಯಾಂಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಬಂದಿದೆ. ನೋಡೋಣ. ವಾವ್, ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಮೇಲ್ಗಡೆ. ನೋಡಿ, ಆಬ್ವಿಯಸ್ಲಿ ಇದು ಮಷಿನ್ ಎಂಬ್ರಾಯ್ಡ್ರಿ ಅನ್ಸುತ್ತೆ, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸ್ಲೀವ್ಸ್ ಮೇಲೆ ನೋಡಿ ಫ್ಲೋರಲ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಆ್ಯಂಡ್ ನಿಮಗೆ ಬಾಡಿ ಮೇಲೂ ಇದೆ, ಸೈಡಲ್ಲಿದೆ. ತುಂಬಾ ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ನೋಡ್ಬೋದು ಇಲ್ಲಿ, ಪರ್ಪಲ್ ವಿತ್ ವೈಟ್ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಆ್ಯಂಡ್ ನೋಡಿ ನೆಕ್ ಈ ಥರ ಇದೆ, ಸಖತ್ತಾಗಿದೆ. ಪ್ಯಾಂಟ್ ನೋಡೋಣ ಬನ್ನಿ. ಸೊ ಪ್ಯಾಂಟ್ ನೋಡಿ, ವಾವ್, ಇಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ತುಂಬಾ ಜಾಸ್ತಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ನೋಡಿ. ಪ್ಯಾಂಟ್ ಪ್ಲಾಜೋ ಪ್ಯಾಂಟ್ ಇದೆ ಇದು ನೋಡಿ, ಪ್ಲಾಜೋ ಪ್ಯಾಂಟ್ ಕೆಳಗಡೆ ತುಂಬ ಅಗಲ ಇದೆ. ಐ ಥಿಂಕ್ ಲುಕ್ ತುಂಬ ಸಖತ್ತಾಗಿ ಬರುತ್ತೆ. ಫ್ಯಾಬ್ರಿಕ್ ಬಂದ್ಬಿಟ್ಟು ರೇಯಾನ್ ಫ್ಯಾಬ್ರಿಕ್. ಇದು ಪ್ಯಾಂಟ್ ಲುಕ್ ನೋಡಿ ಯಾವ ಥರ ಇದೆ. ಇದನ್ನ ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. 493 ರೂಪಾಯಿಗೆ ಇದು ನೋಡೋಕ್ಕೇನೆ ತುಂಬ ವರ್ತ್ ಇದೆ ಅನಿಸ್ತಾ ಇದೆ. ವಿಯರ್ ಮಾಡಿದ್ಮೇಲೆ ಇನ್ನೂ ಯಾವ ಥರ ಕಾಣಿಸುತ್ತೆ ನೋಡೋಣ. ಯಾಕಂದರೆ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋ ಚಿಕನ್ ಕಾರಿ ಕುರ್ತಾ ಮತ್ತು ಪ್ಲಾಜೋ ಪ್ಯಾಂಟ್ ಇದೆ. ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ. ತಡ ಯಾಕೆ, ಬನ್ನಿ ವಿಯರ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತಿಲ್ಲಿ. ನೋಡಿ, ಈ ಚಿಕನ್ ಕಾರಿ ಕುರ್ತಾ ಸೆಟ್ ಲುಕ್ ಯಾವ ಥರ ಬರ್ತಾ ಇದೆ, ಯಾವ ಥರ ಇದೆ ನೋಡಿ. ಸಕ್ಕದಾಗಿದೆ ಇದ್ರದ್ದು ಲುಕ್. ನನಗೆ ಈ ಎಂಬ್ರಾಯ್ಡ್ರಿ ವರ್ಕ್ ಏನಾಗಿದೆಯಲ್ಲ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ, ಪರ್ಪಲ್ ವಿತ್ ವೈಟ್. ಆ್ಯಂಡ್ ಓವರಾಲ್ ನೋಡ್ಬೋದು ಇಲ್ಲಿ ನೀವು ಯಾವ ಥರ ಫಿಟ್ಟಿಂಗ್ ಬರ್ತಾ ಇದೆ. ನಾನು ಏನು ಅಂದ್ಕೊಂಡೆ, ಸ್ಲೀವ್ಸ್ ಲೂಸ್ ಆಗ್ತಿರ್ಬೋದು ಅಂದ್ಕೊಂಡೆ. ಇಲ್ಲ, ಇದ್ರ ಕಟ್ಟಿಂಗೇ ಈ ಥರ ಇದೆ. ಏನಂತ ಕಾಶ್ಮೀರಿ ಕುರ್ತಾಸ್ ಬರುತ್ತಲ್ಲ, ಸ್ವಲ್ಪ ಇಲ್ಲೆಲ್ಲ ಅಗಲ ಬರುತ್ತೆ. ಆಮೇಲೆ ಇದು ಚೈನೀಸ್ ಪ್ರಿನ್ಸ್ ಅಥವಾ ಪ್ರಿನ್ಸಸ್ದು ಸ್ವಲ್ಪ ದೊಡ್ಡ ಸ್ಲೀವ್ಸ್ ಇರುತ್ತೆ ನೋಡಿ. ಇದ್ರೊಳಗಡೆ ಹಿಂಗೇನೇನೋ ಹಾಕೋತಾರೆ, ಆ ಥರ ಇದೆ ಇದು ನೋಡಿ. ಇಲ್ಲಿ ಮಾತ್ರ ಸ್ವಲ್ಪ ಅಗಲ ಬರುತ್ತೆ, ಇಲ್ಲಿ ಸ್ವಲ್ಪ ಟೈಟ್ ಬರುತ್ತೆ. ಸೊ ಓವರಾಲ್ ಲುಕ್ ಈ ಥರ ಬರ್ತಾ ಇದೆ. ಪ್ಯಾಂಟ್ ಕೂಡ ಅಗಲ ಇದೆ, ಪ್ಲಾಜೋ ಪ್ಯಾಂಟ್ ಥರ. ಆ್ಯಂಡ್ ನಿಮಗೆ ಇಲ್ಲಿವರೆಗೂ ವರ್ಕ್ ಬರ್ತಾ ಇದೆ ನೋಡಿ. ಸೊ ಓವರಾಲ್ ಲುಕ್ ತುಂಬಾ ಚೆನ್ನಾಗಿ ಟ್ರೆಡಿಷ್ನಲ್ ಲುಕ್ ಬರ್ತಾ ಇದೆ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕೊಡ್ತಿರೋ ಪ್ರೈಸಿಗೆ ತುಂಬಾ ಬರ್ತಿದೆ. ಯಾಕಂದರೆ ನಾನು ಲಾಸ್ಟ್ ಟೈಮು ತುಂಬ ಕಡೆಯಿಂದ ನಾನು ಚಿಕನ್ ಕಾರಿ ಬರೀ ಕುರ್ತಾನ ತರಿಸಿದೆ. ಅದು 500 ಮೇಲೇ ಇತ್ತು. ಬಟ್ ಇದು ಎಕ್ಸಾಕ್ಟ್ಲಿ ಟ್ರಾನ್ಸ್ಪರೆಂಟ್ ಕ್ಲಾತ್ ಇಲ್ಲ, ಅಂದರೆ ಅದಕ್ಕೆ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ಲ, ಇದು ಮಷಿನ್ ಎಂಬ್ರಾಯ್ಡ್ರಿ. ಸೊ ಹಾಗಾಗಿ ಕಾಟನ್ ಬ್ಲೆಂಡೆಡ್ ಫ್ಯಾಬ್ರಿಕ್ನ ಯೂಸ್ ಮಾಡಿದ್ದಾರೆ ಮೆಟೀರಿಯಲ್. ಸೊ ಹಾಗಾಗಿ, ಬಟ್ ಆದ್ರೂ 400 ಚಿಲ್ಲರೆ ರೂಪೀಸ್ ಅಲ್ಲಿ ಈ ಥರ ಕುರ್ತಾ ಆ್ಯಂಡ್ ಪ್ಯಾಂಟ್ ಬರೋದು ತುಂಬಾ ರೇರು. ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ನಾನು ಒಂದು 3 ತಿಂಗಳ ಹಿಂದೆ ಬ್ಯಾಗ್ನ ನೋಡ್ತಿದ್ದೆ. ಆ ಬ್ಯಾಗ್ ನನಗೆ ಸ್ವಲ್ಪ ಜಾಸ್ತಿ ಸಾಮಾನು ಇಟ್ಕೊಳಕ್ ಬೇಕಾಗಿರೋಂಥ ಬ್ಯಾಗ್, ಮತ್ತೆ ಅದು ಟ್ರೆಡಿಷನಲ್ ವೇರ್ ಮೇಲೂ ಹೋಗಬೇಕು ಮತ್ತೆ ವೆಸ್ಟರ್ನ್ ವೇರ್ ಮೇಲೂ ಹೋಗಬೇಕು, ಆ ಥರ ಬ್ಯಾಗ್ನ ಹುಡುಕ್ತಿದ್ದೆ. ಸೊ ಅವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಬ್ಯಾಗ್, ಝೂಪ್ ಬ್ಯಾಗ್. ಸೊ ಝೂಪ್ ಬ್ಯಾಗ್ದು ಸ್ಪೆಷಾಲಿಟಿ ನನಗೆ ಏನಪ್ಪ ಇಷ್ಟ ಆಯಿತು ಅಂದರೆ, ಈ ಪ್ರಿಂಟಿಂಗ್ಸ್ ಏನಿದೆಯಲ್ಲ ತುಂಬ ಕ್ಲಾಸಿಕ್ ಟಚ್ ಕೊಟ್ಟಿದ್ದಾರೆ. ನಮ್ಮ ರಾಜರ ಕಾಲದಲ್ಲಿ ಏನು ಬಹುಮನಿ ಸುಲ್ತಾನರ ಕಾಲದಲ್ಲಿ ಮತ್ತೆ ಮೊಘಲರ ಕಾಲದಲ್ಲಿ ಏನು ಪ್ರಿಂಟಿಂಗ್ಸ್ ಇತ್ತಲ್ಲ, ಆ ಪ್ರಿಂಟಿಂಗ್ಸ್ನ ಬ್ಯಾಗ್ ಮೇಲೆ ತಂದಿದ್ದಾರೆ. ಕಂಪ್ಲೀಟ್ ಹ್ಯಾಂಡಿ ಕ್ರಾಫ್ಟೆಡ್ ಡಿಸೈನ್ ಏನಿದೆಯಲ್ಲ, ಇದು ನಂಗೆ ತುಂಬ ಇಷ್ಟ ಆಯಿತು. ಅಂಡ್ ಲೆದರ್ ಏನಿದೆ 100% ವೀಗನ್, ಯಾವುದೇ ಪ್ರಾಣಿಗಳ ಚರ್ಮನ ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಅದೊಂದು, ಮತ್ತೆ ವಾಟರ್ ಪ್ರೂಫ್ ಆಗಿರೋದ್ರೆ ನನಗೆ ಈ ಬ್ಯಾಗ್ ತುಂಬಾನೇ ಇಷ್ಟ ಆಗಿ ನಾನು ತಗೊಂಡೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನು ಎಷ್ಟೊಂದು ಐಟಮ್ಸ್ ಇದರಲ್ಲಿ ಹಾಕೊಂಡು ಹೋದ್ರೂ ನನಗೆ ಏನೋ ಅಷ್ಟೊಂದು ವೇಟು ಅನಿಸ್ತಿರ್ಲಿಲ್ಲ, ಮತ್ತೆ ಇದುವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ನೋಡ್ಬೋದು ಎಷ್ಟು ಹೊಸದಾಗಿದೆ ಇವಾಗ್ಲೂ ಇಷ್ಟೊಂದು ಯೂಸ್ ಮಾಡಿದ್ರು. ಆ್ಯಂಡ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಜಿಪ್ ಕ್ವಾಲಿಟಿ ಆಗಿರ್ಬೋದು, ಲೆದರ್ ಕ್ವಾಲಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ನಾನು ನಿಮಗೆ ಇದೇ ಬ್ರ್ಯಾಂಡ್ದು ಒಂದು
ಇದೇ ಬ್ರ್ಯಾಂಡ್ದು ಸ್ಲಿಂಗ್ ಬ್ಯಾಗ್ನ ಗಿವ್ ಅವೇ ಮಾಡ್ತಾ ಇದ್ದೀನಿ. ಗಿವ್ ಅವೇ ಅಂದ್ರೆ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಬ್ಯೂಟಿಫುಲ್ ಮುದ್ದಾದ ಬ್ಯಾಗ್ನ ನೀವು ಗೆಲ್ಲಬೇಕು ಅಂದರೆ ನೀವು ಮಾಡಬೇಕಾಗಿರೋದು 2 ವಿಷಯ. ಅದೇನಪ್ಪ ಅಂದರೆ, ಫಸ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ ಝೂಕ್ ವೆಬ್ಸೈಟ್ದು. ಅಲ್ಲಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಬೇಕು ಯಾವ ಒಂದು ಪ್ರಿಂಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತೇಳಿ. ನನಗೆ ಬಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ನಮಗೆ ಈ ಪ್ರಿಂಟ್ ಇಷ್ಟ ಆಯಿತು. ಎಕ್ಸಾಂಪಲ್ ಇದ್ದೇಳಿ, ಇದು ಫ್ಲೋ ಮೋತಿ ಪ್ರಿಂಟ್. ಸೊ ಇದೇ ಥರ ತುಂಬ ವೆರೈಟಿ ಆಫ್ ಪ್ರಿಂಟ್ಸ್ ಇದೆ. ಅದರಲ್ಲಿ ನಿಮಗೆ ಯಾವ ಒಂದು ಪ್ರಿಂಟ್ ಇಷ್ಟ ಆಯಿತು ಮತ್ತು ಝೂಕ್ ಬ್ಯಾಗ್ದು ಯಾವ ಒಂದು 3 ಫೀಚರ್ಸ್ ನಿಮಗೆ ತುಂಬ ಇಷ್ಟ ಆಯಿತು. ಲೈಕ್ ನನಗೆ ಪ್ರಿಂಟಿಂಗ್ ವೆಸ್ಟರ್ನ್ ಕಮ್ ಇಂಡಿಯನ್ ಟಚ್ ಏನಿದೆಯಲ್ಲ, ಅದು ಕ್ಲಾಸಿಕ್ ಟಚ್ ತುಂಬಾ ಇಷ್ಟ ಆಯಿತು. ಅದೇ ಥರ ನಿಮಗೆ ಬೇರೆ ಯಾವ ಒಂದು 3 ಫೀಚರ್ಸ್ ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ 2ನೇದಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಝೂಕ್ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಟ್ಟು ಅವ್ರದ್ದು ಯಾವುದಾದ್ರೂ ಒಂದು ಲೇಟೆಸ್ಟ್ ಕಮ್ಯುನಿಟಿ ಪೋಸ್ಟ್ ಕೆಳಗಡೆ ಇನ್ವೈಟ್ ಬೈ ಕಿಶೋ ಬ್ಲಾಗ್ಸ್ ಅಂತೇಳಿ ಕಮೆಂಟ್ ಮಾಡ್ಬೇಕು. ಇಷ್ಟೇ ನೀವು ಮಾಡಬೇಕಾಗಿರೋದು. ಇಷ್ಟು ಮಾಡಿದ್ಮೇಲೆ ನಿಮ್ಮ ಒಂದು ಅಡ್ರೆಸ್ನ ನನಗೆ ಕಿಶೋ ಬ್ಲಾಗ್ಸ್ ಇನ್ಸ್ಟಾಗ್ರಾಮ್ ಐಡಿಗೆ ಕಳಿಸಿ. ಸೊ ಅವಾಗ ಲಕ್ಕಿ ವಿನ್ನರ್ಸ್ಗೆ ನಾನು ಈ ಒಂದು ಸ್ಲಿಂಗ್ ಬ್ಯಾಗ್ನ ಕಳಿಸ್ತೀನಿ ಫ್ರೀಯಾಗಿ. ಸೊ ನೀವು ಗೆಲ್ಲಬೇಕು ಅಂದರೆ ನಿಮ್ಮ ಒಂದು ಅಡ್ರೆಸ್ ಆ್ಯಂಡ್ ನಾನು ಹೇಳಿರೋಂಥ 2 ರೂಲ್ಸ್ನ ಫಾಲೋ ಮಾಡಿ ಸಾಕು. ಆ್ಯಂಡ್ ನಿಮ್ಮ ಅಡ್ರೆಸ್ನ ನನಗೆ ಕಿಶೋ ಬ್ಲಾಗ್ಸ್ ಇನ್ಸ್ಟಾಗ್ರಾಮ್ ಐಡಿಗೆ ಕಳಿಸಿ, ಮಿಸ್ ಮಾಡಬೇಡಿ. ಯಾಕಂದರೆ ನಿಮ್ಮ ಅಡ್ರೆಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಕಳಿಸ್ಬೇಕು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಷಯನ ಸ್ಪ್ರೆಡ್ ಮಾಡಿ. ಸೊ ಯಾರು ಬೇಕಾದರೂ ವಿನ್ ಆಗೋ ಚಾನ್ಸಸ್ ಇರುತ್ತೆ. 3 ವಿನ್ನರ್ಸ್ ರೆಡಿ ಇದ್ದೀರಾ ಈ ಒಂದು ಸ್ಲಿಂಗ್ ಬ್ಯಾಗ್ನ ಗೆಲ್ಲಕ್ಕೆ? ಸೊ ಹಾಗಿದ್ರೆ ತಡ ಮಾಡ್ದೇನೆ ಬೇಗ ಹೋಗಿ ವೆಬ್ಸೈಟ್ ಚೆಕ್ ಮಾಡಿ ಯಾವ ಪ್ರಿಂಟ್ ಚೆನ್ನಾಗಿದೆ ಅಂತೇಳಿ ನಂಗೆ ಬಂದು ತಿಳಿಸಿ. ಬನ್ನಿ 2ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಆ್ಯಕ್ಚುಲಿ ಈ ಸರ್ತಿ ನಾನು ಎಲ್ಲ ಕುರ್ತಾ ಸೆಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರೋದೇ ತರಿಸಿದ್ದೀನಿ. ಸೊ ಒಂದೇ ಥರ ಪ್ಯಾಟರ್ನ್ ತರಿಸಿಲ್ಲ. ಇದು ಬಂದ್ಬಿಟ್ಟು ನೋಡಿ, ಇದು ಡಾರ್ಕ್ ಗ್ರೀನ್ ಕಲರಲ್ಲಿದೆ, ಕಾಟನ್ ಬ್ಲೆಂಡೆಡ್ ಕುರ್ತಾ ಸೆಟ್. ಇದು ಸ್ಕ್ವೇರ್ ನೆಕ್ಲೈನ್ ಇದೆ, ಇದ್ರದ್ದು ನೋಡ್ಬೋದು. ಇಲ್ಲಿ ಸ್ಕ್ವೇರ್ ನೆಕ್ಲೈನ್ ಇದೆ, ಸ್ಕ್ವೇರ್ ಶೇಪಲ್ಲಿದೆ, ಫುಲ್ ಸ್ಲೀವ್ಸ್ ಇದೆ, ಜಾರ್ಜೆಟ್ ಸ್ಲೀವ್ಸ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟ್. ಆ್ಯಂಡ್ ನಿಮಗೆ ಇದಕ್ಕೆ ಲೈನಿಂಗ್ ಕೂಡ ಬಂದಿದೆ ಒಳಗಡೆ. ಫ್ಯಾಬ್ರಿಕ್ ಕಾಟನ್ ಬ್ಲೆಂಡೆಡ್ ಫ್ಯಾಬ್ರಿಕ್, ತುಂಬ ಸಾಫ್ಟ್ ಇದೆ. ಓ, ಇದಕ್ಕೆ ದುಪ್ಪಟ್ಟ ಬೇರೆ ಕೊಟ್ಟಿದ್ದಾರೆ ಗುರು ನೋಡಿ, ಜಾರ್ಜೆಟ್ ದುಪ್ಪಟ್ಟ. ಕಲರ್ ಎಷ್ಟು ಸಖತ್ತಾಗಿದೆ ನೋಡಿ. ದುಪ್ಪಟ್ಟ ಉದ್ದ, ದುಪ್ಪಟ್ಟ ಉದ್ದ ಓಕೆ ಇದೆ, ತುಂಬ ಶಾರ್ಟ್ ಏನಿಲ್ಲ, ಹಾಕ್ಕೋಬೋದು. ಪ್ಯಾಂಟ್ ನೋಡೋಣ ಬನ್ನಿ. ಸಾರಿ, ಟಾಪ್ ನೋಡಿದ್ವಲ್ವ, ಪ್ಯಾಂಟ್ ಸೇಮ್ ಕಲರಲ್ಲಿದೆ. ಪ್ಯಾಂಟ್ ಕ್ವಾಲಿಟಿನೂ ಚೆನ್ನಾಗಿದೆ, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್, ಜೇಬೇನಿಲ್ಲ, ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ. ಇದು ಕೂಡ ಕಾಟನ್ ಬ್ಲೆಂಡೆಡ್. 448 ರುಪೀಸ್ಗೆ ಇದು ನಾನು ತರಿಸಿರೋದು ಎಸ್ ಸೈಜ್. ನಾನು ತರಿಸೋ ಎಲ್ಲ ಕುರ್ತಾ ಸೆಟ್ದು ಎಸ್ ಸೈಜ್ ಇರುತ್ತೆ. ಇನ್ ಕೇಸ್ ಎಸ್ ಸೈಜ್ ಅವೈಲೇಬಲ್ ಇಲ್ಲ ಆ ಬ್ರ್ಯಾಂಡಲ್ಲಿ ಅಂದಾಗ ಮಾತ್ರ ನಾನು XS ತರಿಸ್ತೀನಿ. ಸೊ ನಿಮ್ಮ ಸೈಜ್ ಏನಿರುತ್ತೆ ನೀವು ಅದನ್ನ ನೋಡ್ಬಿಟ್ಟು ತರಿಸಿ. ಯಾಕಂದರೆ ಫಿಟ್ಟಿಂಗ್ ತುಂಬ ಇಂಪಾರ್ಟೆಂಟ್. ಬಟ್ಟೆ ಎಷ್ಟು ಚೆನ್ನಾಗೇ ಇರಲಿ, ಫಿಟ್ಟಿಂಗ್ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಸೈಜ್ ಇಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಸೊ ಸೈಜ್ ಕರೆಕ್ಟಾಗಿ ನೋಡ್ಬಿಟ್ಟು ತರಿಸಿ. ನಾನು ತರಿಸ್ತಿರೋದು ಎಸ್ ಸೈಜ್. ಬನ್ನಿ ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ. ಕೊಡ್ತಿರೋ ಪ್ರೈಸಿಗೆ ಬರ್ತಿದ್ಯಾ, ಲುಕ್ ಯಾವ ಥರ ಬರುತ್ತೆ, ಫ್ಯಾಬ್ರಿಕ್ ಯಾವ ಥರ ಕಾಣಿಸುತ್ತೆ ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ ಓವರಾಲ್ ಲುಕ್ ಯಾವ ಥರ ಇದೆ. ಕಂಪ್ಲೀಟ್ ಮೊನೋ ಕಲರ್ ಗ್ರೀನ್ ಕಲರಲ್ಲಿರೋಂಥ ಕುರ್ತಾ ಸೆಟ್ ಇದು. ಇದ್ರದ್ದು ನೆಕ್ ನೋಡಿ ಸ್ಕ್ವೇರ್ ಶೇಪಲ್ಲಿ, ಆ್ಯಂಡ್ ಸ್ಲೀವ್ಸ್ ತುಂಬಾ ಇದು ಏನು ಇಚ್ಚಿಂಗ್ ಅನ್ನಿಸ್ತಿಲ್ಲ, ತುಂಬ ಸಾಫ್ಟಾಗಿದೆ ಜಾರ್ಜೆಟ್ಟು ಸ್ಲೀವ್ಸ್. ಆ್ಯಂಡ್ ಹಿಂದ್ಗಡೆ ನೋಡಿ ಲೇಸ್ ಕೊಟ್ಟಿದ್ದಾರೆ ಕಟ್ಟಲಿಕ್ಕೆ. ನೋಡಿ ಇಲ್ಲಿ ಕಟ್ಟಿದ್ದೀನಿ. ಆ್ಯಂಡ್ ನೋಡ್ಬೋದು ಇಲ್ಲಿ ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ. ನೀವು ದುಪ್ಪಟ್ಟನ ಬೇಕು ಅಂದರೆ ಈ ಥರ ಫುಲ್ ಕವರು ಮಾಡ್ಕೋಬೋದು ಈ ಥರ, ಇಲ್ಲ ಫುಲ್ ಕಂಪ್ಲೀಟ್ ನೆಕ್ಗೆ ಹಾಕೋತೀರಾ ಅಂದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಸ್ವಲ್ಪ ಓಪನ್, ಸ್ವಲ್ಪ ಇಲ್ಲಿ ಸ್ಕಿನ್ ಕಾಣಿಸುತ್ತಲ್ವಾ, ಸೊ ಹಾಗಾಗಿ ಇದನ್ನು ಸ್ವಲ್ಪ ನೆಕ್ಕಿಗೆ ಹಾಕಿದ್ರೆ ಏನೋ ಒಂಥರ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ನೋಡ್ಬೋದು ಇಲ್ಲಿ ಓವರಾಲ್ ಯಾವ ಥರ ಬರ್ತಾ ಇದೆ. ಆ್ಯಂಡ್ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ. ಕೊಡ್ತಿರೋ ಪ್ರೈಸ್ಗೆ ಲುಕ್, ಫಿಟ್ಟಿಂಗ್, ಆಲ್ ಓವರ್ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ 3ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಇದು ಕೂಡ ತುಂಬಾ ಚೆನ್ನಾಗಿದೆ. ಫ್ಲೋರಲ್ ಪ್ರಿಂಟೆಡ್ ವೈಟ್ ಕುರ್ತಾ ಕಾಟನ್ ಬ್ಲೆಂಡೆಡ್ ಕುರ್ತಾ ಸೆಟ್. ಇದು ತುಂಬ ಜಾಸ್ತಿ ಹೇಳ್ಬಿಟ್ಟೆ. ಇದ್ರ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕಂದರೆ ಇದ್ರ ಪ್ರೈಸು ಹೇಳ್ತೀನಿ ತಾಳಿ, ಫಸ್ಟ್ ನೋಡ್ಕೊಳ್ಳಿ. ನೋಡಿ ಇದ್ರದ್ದು ನೆಕ್ ಬಂದ್ಬಿಟ್ಟು ಸ್ಕೂಪ್ ಶೇಪಲ್ಲಿದೆ, ನೋಡ್ಬೋದು ಇಲ್ಲಿ. ರೌಂಡ್ ಇಲ್ಲ, ಇದು ಆ್ಯಕ್ಚುಲಿ ಸ್ಕೂಪ್ ಥರ ಇದೆ. ಆ್ಯಂಡ್ ಸ್ಲೀವ್ಸ್ ಪ್ಲೇನ್ ಇದೆ. ಕಂಪ್ಲೀಟ್ ಫ್ಲೋರಲ್ ಪ್ರಿಂಟೆಡ್ ಕುರ್ತಾ, ವೈಟ್ ಮೇಲ್ಗಡೆ ತುಂಬಾ ಡಿಫ್ರೆಂಟ್ ಕಲರ್ ಫ್ಲೋರಲ್ ಪ್ರಿಂಟ್ ಆಗಿದೆ, ನೋಡ್ಬೋದು ಇಲ್ಲಿ.
ಪ್ಯಾಂಟ್ ಕೂಡ ಸೇಮ್ ಪ್ರಿಂಟಿಂಗಲ್ಲಿದೆ, ಸೇಮ್ ಕುರ್ತಾ ಮೇಲ್ಗಡೆ ಏನಿದೆಯಲ್ಲ ಅದೇ ಪ್ಯಾಂಟ್ ಮೇಲಿದೆ ಪ್ರಿಂಟಿಂಗ್. ನೋಡ್ಬೋದು ಇಲ್ಲಿ ಪ್ಯಾಂಟ್ ಬಂದ್ಬಿಟ್ಟು ಪ್ಲಾಜೋ ಪ್ಯಾಂಟ್, ತುಂಬಾನೇ ಅಗಲ ಇದೆ. ಸೊ ಲುಕ್ ಸಖತ್ತಾಗಿ ಬರುತ್ತೆ ಅನಿಸ್ತಾ ಇದೆ. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ಇದ್ರ ಪ್ರೈಸ್ ಏನು ಗೊತ್ತಾ, 241 rupees. ಕಾಟನ್ ಫ್ಯಾಬ್ರಿಕ್, ಅಂದರೆ ಕಂಪ್ಲೀಟ್ ಕಾಟನ್ ಅಲ್ಲ, ಕಾಟನ್ ಬ್ಲೆಂಡೆಡ್ ಅನ್ಸುತ್ತೆ. ಆ್ಯಂಡ್ ಇದ್ರ ಸೈಜ್ ಬಂದ್ಬಿಟ್ಟು ಎಸ್. ಸೊ 241 rupeesಗೆ ಇದು ಆಲ್ರೆಡಿ ವರ್ತ್ ಇದೆ ಅನಿಸ್ತಾ ಇದೆ ನನಗೆ. ಬಟ್ ವಿಯರ್ ಮಾಡಿದ್ಮೇಲೆ ಲುಕ್ ಯಾವ ಥರ ಬರುತ್ತೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ. ಪ್ಯಾಂಟ್ ನೋಡಿ ಎಷ್ಟು ಅಗಲ ಇದೆ, ಪ್ಲಾಜೋ ಪ್ಯಾಂಟ್. ಈ ಪ್ರಿಂಟಿಂಗ್ ಮಾತ್ರ ಸಕ್ಕದಾಗಿದೆ, ಫ್ಲೋರಲ್ ಪ್ರಿಂಟಿಂಗ್. ಏನಂತರ ಒಂದು ಸಟಲ್ ಲುಕ್ ಕೊಡ್ತಾ ಇದೆ. ವೈಟ್ ಮೇಲ್ಗಡೆ ಡಿಫ್ರೆಂಟ್ ಕಲರ್ಸ್, ಫ್ಲವರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಇಲ್ಲಿ ಲುಕ್ ವೈಸ್ ಯಾವ ಥರ ಬರ್ತಾ ಇದೆ ನೋಡಿ, ಸಕ್ಕದಾಗಿದೆ. ಆ್ಯಂಡ್ ಫ್ಯಾಬ್ರಿಕ್ ಕೂಡ ಓಕೆ, ಏನೂ ಇಚ್ಚಿಂಗ್ ಅನ್ನಿಸ್ತಿಲ್ಲ. ಸಿಂಥೆಟಿಕ್ ಅಲ್ಲ ಇದು, ತುಂಬ ಚೆನ್ನಾಗಿದೆ. ಅದಕ್ಕೆ ನಂಗೆ ಇಷ್ಟ ಆಯಿತು. ಓವರ್ ಆಲ್ ಲುಕ್ ಕೂಡ ತುಂಬ ಏನೋ ಈ ಕಡೆ ಕಂಪ್ಲೀಟ್ ಟ್ರೆಡಿಷ್ನಲ್ ಅನ್ಸಲ್ಲ, ಈ ಕಡೆ ಕಂಪ್ಲೀಟ್ ವೆಸ್ಟರ್ನ್ ಅನ್ಸಲ್ಲ. ನಾರ್ಮಲ್ ಲುಕ್, ಸಟಲ್ ಲುಕ್, ಆರಾಮಾಗಿ ವಿಯರ್ ಮಾಡ್ಬೋದು. ಸೊ ಹಾಗಾಗಿ ಕೊಡ್ತಿರೋ ಪ್ರೈಸ್ಗೆ, ಫಿಟ್ಟಿಂಗ್ಗೆ, ಲುಕ್ಗೆ, ಪ್ಯಾಟ್ರನ್ ವೈಸ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್. ಬನ್ನಿ 4ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ನಾನು ಹೇಳಿರಲಿಲ್ವಾ, ನಾನು ಎಲ್ಲ ತರಿಸಿರೋದೆಲ್ಲ ಒಂದೊಂದು ಡಿಫ್ರೆಂಟ್ ಆಗಿದ್ದಾವೆ ಅಂತ. ಸೊ ಈ ಕುರ್ತಾ ಸೆಟ್ ಅಂತ ಹೇಳೋಕ್ಕಾಗಲ್ಲ, ಇದು ಅನಾರ್ಕಲಿ ಡ್ರೆಸ್. ತೋರಿಸ್ಬಿಡ್ತೀನಿ. ಅಗ್ಲ ಎಷ್ಟಿದೆ, ಇಷ್ಟಿದೆ ಅಗ್ಲ. ಬಟ್ ವಿಯರ್ ಮಾಡಿದ್ಮೇಲೆ ನೋಡೋಣ. ಆ್ಯಂಡ್ ಇಲ್ಲಿ ನಿಮಗೆ ಮುಂದ್ಗಡೆ ಲೇಸ್ ಬಂದಿದೆ, ಈ ಥರ ಆರ್ನಮೆಂಟ್ ಬಂದ್ಬಿಟ್ಟು. ಸ್ಲೀವ್ಸ್ ಮೇಲ್ಗಡೆ ಈ ಥರ ಪ್ರಿಂಟಿಂಗ್ಸ್ ಇದೆ. ಇಲ್ಲಿ ಬಾಟಮಲ್ಲೂ ಪ್ರಿಂಟಿಂಗ್ ಸೇಮ್ ಇದೆ. ಅಗ್ಲ ಓಕೆ, ಅಗ್ಲ ಇದೆ. ಉದ್ದನೂ ಓಕೆ ಇದೆ. ಬಟ್ ಈ ಪ್ರಿಂಟಿಂಗ್ ಏನಿದೆಯಲ್ಲ ಇದು ಪ್ರೆಸ್ ಮಾಡಿರೋದು. ಆ್ಯಕ್ಚುಲಿ ಹೋಗಲ್ಲ ಅನಿಸುತ್ತೆ, ಬಟ್ ನೋಡಬೇಕಾಗುತ್ತೆ, ಯಾಕಂದರೆ ಮೇಲ್ಗಡೆಯಿಂದ ಪ್ರಿಂಟ್ ಮಾಡಿರೋದು ಇದನ್ನು. ದುಪ್ಪಟ್ಟನೂ ಸಕ್ಕತ್ತಾಗಿದೆ, ಕಲರ್ ಸಕ್ಕತ್ತಾಗಿದೆ ಅಲ್ವಾ, ಮೆರೂನ್ ಕಲರ್. ನೋಡಿ ಪ್ರಿಂಟಿಂಗ್ ಈ ಥರ ಇದೆ, ದುಪ್ಪಟ್ಟ ಈ ಥರ ಇದೆ. ಕಂಪ್ಲೀಟ್ ಎತ್ನಿಕ್ ಮೋಟಿಫ್ ಪ್ರಿಂಟ್ ಆಗಿದೆ ಇದ್ರ ಮೇಲ್ಗಡೆ, ಗೋಲ್ಡ್ ಆ್ಯಂಡ್ ವೈಟ್ ಕಲರಲ್ಲಿ. ಪ್ರಿಂಟಿಂಗ್ ತುಂಬ ಚೆನ್ನಾಗಿದೆ. ಬಟ್ ಇದು ಪ್ರೆಸ್ ಮಾಡಿರೋದು, ಸೊ ಹಾಗಾಗಿ ನನಗೆ ಡೌಟ್ ಇದೆ ಹೋಗುತ್ತಾ ಅಂತ. ಆ್ಯಂಡ್ ಪ್ಯಾಂಟ್ ಮೇಲ್ಗಡೆನೂ ಸೇಮ್ ಪ್ರಿಂಟಿಂಗ್ ಆಗಿದೆ. ಒಂದ್ಸರ್ತಿ ನೋಡಿಬಿಡೋಣ ಹೋಗುತ್ತಾ ಅಂತ. ಒಂದು 2-3 ವಾಶಿಗೆ ಹೋಗುತ್ತೆ ಅಂತ ಅನಿಸ್ತಾ ಇದೆ, ಬಟ್ ನೋಡಬೇಕು. ಕಾಟನ್ ಫ್ಯಾಬ್ರಿಕ್ ಅನಾರ್ಕಲಿ ಡ್ರೆಸ್ ಇದು. ಸೊ ಇದು ನಂಗೆ ಬಂದಿರೋದು 529 ರೂಪಾಯಿ, ಯಾಕಂದರೆ ಅನಾರ್ಕಲಿ ಅಲ್ವಾ. ಸೊ ಹಾಗಾಗಿ ಇದ್ರ ಜೊತೆ ದುಪ್ಪಟ್ಟ ಕೊಟ್ಟಿದ್ದಾರೆ, ಪ್ಯಾಂಟ್ ಕೊಟ್ಟಿದ್ದಾರೆ, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ ಅದಕ್ಕೆ. ಆ್ಯಂಡ್ ದುಪ್ಪಟ್ಟ ತುಂಬಾ ಉದ್ದ ಇದೆ. ಸೊ ಇಷ್ಟಿರಬೇಕು. ಕೆಲವೊಂದು ಸರ್ತಿ ತುಂಬಾ ಅಗಲ ಕಡಿಮೆ ಕೊಟ್ಟಿರ್ತಾರೆ, ಉದ್ದ ಕಡಿಮೆ ಕೊಟ್ಟಿರ್ತಾರೆ. ಬಟ್ ಇದು ಚೆನ್ನಾಗಿದೆ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ. 529 ರೂಪಾಯಿ ಕೊಡ್ಬೋದಾ? ಲುಕ್ ವೈಸ್ ಯಾವ ಥರ ಬರುತ್ತೆ, ಕಂಪ್ಲೀಟ್ ಅನಾರ್ಕಲಿ ಲುಕ್ ಬರುತ್ತಾ ಇಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಅನಾರ್ಕಲಿ ಡ್ರೆಸ್ದು ಕುರ್ತಾ ಸೆಟ್ ಅಂತ ಹೇಳ, ಅನಾರ್ಕಲಿ ಅಂತ ಹೇಳ ಗೊತ್ತಾಗ್ತಿಲ್ಲ. ಇದು ಅನಾರ್ಕಲಿನೇ. ನೋಡ್ಬೋದು ಇಲ್ಲಿ ಇದ್ರದ್ದು ಅಗಲ ಇಷ್ಟು ಬರುತ್ತೆ. ನಾನು ದುಪ್ಪಟ್ಟ ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಇದೆ. ದುಪ್ಪಟ್ಟ ಹಾಕ್ಕೊಂಡ್ರೆ ಈ ಥರ ಲುಕ್ ಬರುತ್ತೆ. ಸೊ ನೋಡಿ ಓವರ್ ಆಲ್ ಲುಕ್ ಯಾವ ಥರ ಇದೆ. ಇದ್ರದ್ದು ಫ್ಲೇರ್ ತುಂಬಾ ಇದೆ. ಕ್ಲಾತ್ ಫ್ಯಾಬ್ರಿಕ್ ಕೂಡ ಸಾಫ್ಟ್ ಆಗಿದೆ. ಆ್ಯಂಡ್ ಲುಕ್ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದುಪ್ಪಟ್ಟ ಕಲರ್ ಕೂಡ ತುಂಬ ಅಂದರೆ ಸೇಮ್ ಕಲರ್, 2-3 ಸೇಮ್ ಕಲರ್. ಪ್ರಿಂಟಿಂಗ್ ಚೆನ್ನಾಗಿದೆ. ಬಟ್ ಈ ಪ್ರಿಂಟಿಂಗ್ನ ಇವರು ಸ್ವಲ್ಪ ಏನು ಸ್ಟಿಚ್ ಮಾಡಬೇಕಾದ್ರೆ, ಹೊಲಿಬೇಕಾದ್ರೆ ಸೇವಿಂಗ್ ಮಾಡ್ತಾರಲ್ಲ, ಆವಾಗಲೇ ಈ ರೆಡ್, ಮೆರೂನ್ ಆ್ಯಂಡ್ ವೈಟಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರೋದು. ಇದು ಮೇಲ್ಗಡೆಯಿಂದ ಪ್ರಿಂಟ್ ಮಾಡಿರೋದು. ಸೊ ಲುಕ್ ವೈಸ್ ಏನೋ ಟ್ರೆಡಿಷ್ನಲ್ ಲುಕ್, ಫಿಟ್ಟಿಂಗ್ ಆ್ಯಂಡ್ ಓವರ್ ಆಲ್ ಎಲ್ಲ ಸಕ್ಕದಾಗಿ ಬರ್ತಿದೆ. ನಂಗೆ ಸ್ವಲ್ಪ ಲೂಸ್ ಆಗ್ತಿದೆ. ಮೇ ಬಿ ಇನ್ನೊಂದು ಸ್ಮಾಲ್ ಸೈಜ್ ಇಲ್ಲ, ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಓವರ್ ಆಲ್ ಲುಕ್ ವೈಸ್ ಸಕ್ಕದಾಗಿ ಕಾಣಿಸ್ತಿದೆ. ಆ್ಯಂಡ್ ಫಿಟ್ಟಿಂಗು ತುಂಬ ಚೆನ್ನಾಗಿದೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ನನಗನ್ನಿಸ್ತಿರೋದೇನು, ಪ್ರಿಂಟಿಂಗ್. ಮೇ ಬಿ ಪ್ರಿಂಟಿಂಗ್ ಹೋಗ್ಬೋದಾ? ಕೆಲವೊಂದು ಸತಿ ಒಂದು 10 ವಾಶ್ ಮಾಡಿದ್ರು ಪ್ರಿಂಟಿಂಗ್ ಹೋಗಲ್ಲ. ಇದೂ ಅದೇ ಥರ ಅನಿಸ್ತಿದೆ. ಯಾಕಂದರೆ ಇವಾಗೆಲ್ಲ ಮುಂಚೆ ವಾಶ್ ಮಾಡಿದ್ರೆ ಕಲರ್ ಹೋಗೋದು, ಪ್ರಿಂಟಿಂಗ್ ಹೋಗೋದು, ಆ ಥರ ಎಲ್ಲ ಇತ್ತು. ಇವಾಗ ಬಟ್ ಹಂಗೆ ಹೋಗಲ್ಲ. ಬಟ್ ನೋಡಬೇಕಾಗುತ್ತೆ, ಒಂದು 2-3 ವಾಶಲ್ಲಿ ಇದು ಇನ್ ಕೇಸ್ ಹೋದರೆ ಆವಾಗ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಲುಕ್ ವೈಸ್ ಮಾತ್ರ ಟ್ರೆಡಿಷ್ನಲ್ ಲುಕ್ ಸಕ್ಕದಾಗಿದೆ. ತುಂಬಾ ಏನೊಂಥರ ಮುದ್ದಾಗಿರೋ ಲುಕ್ ಕೊಡುತ್ತೆ. ಸೊ ಲುಕ್ಗೆ ನನ್ನ ಕಡೆಯಿಂದ ಓಕೆ. ಬಟ್ ಇದನ್ನು ಟೆಸ್ಟ್ ಮಾಡಬೇಕಾಗುತ್ತೆ, ಪ್ರಿಂಟಿಂಗ್ ಹೋಗುತ್ತೋ ಇಲ್ಲ ಅಂತ ಅಷ್ಟೇ. ಬನ್ನಿ 5ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. 5ನೇ ಕುರ್ತಾ ಸೆಟ್ ನೀವು ನೋಡ್ತಿರ್ಬೋದು, ಇಲ್ಲಿ ಕ್ರೀಮ್ ಆ್ಯಂಡ್ ಮೆರೂನ್ ಕಲರಲ್ಲಿದೆ.
ಇದು ಖಾದಿ ಕಾಟನ್. ನಾನು ಅದಕ್ಕೋಸ್ಕರ ತರಿಸಿದ್ದೆ ಇದನ್ನ. ಇದ್ರದ್ದು ಪ್ರಿಂಟಿಂಗ್ ಈ ಥರ ಕಂಪ್ಲೀಟ್ ಈ ಥರ ಸ್ಮಾಲ್ ಪ್ರಿಂಟಿಂಗ್ ಇದೆ. ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಆ್ಯಂಡ್ ಇಲ್ಲಿ ಮುಂದ್ಗಡೆ ನೆಕ್ ಹತ್ರ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಈ ಕಡೆ ಸೈಡ್ 3, ಈ ಕಡೆ ಸೈಡ್ 3 ಕೊಟ್ಟಿದ್ದಾರೆ. ಸ್ಲೀವ್ಸ್ 3/4 ಸ್ಲೀವ್ಸ್. ಇದಕ್ಕೆ ಸ್ವಲ್ಪ ಲೇಸಿಂಗ್ ಆಗಿದೆ ಮೆರೂನ್ ಕಲರ್ದು. ಆ್ಯಂಡ್ ಪ್ಯಾಂಟ್ ಈ ಥರ ಇದೆ ನಿಮಗೆ, ಮೆರೂನ್ ಡಾರ್ಕ್, ಇದು ಒಂಥರ ಏನೋ ಮೆರೂನ್ ಅಲ್ಲ, ಸ್ವಲ್ಪ ಡಾರ್ಕ್ ಶೇಡಲ್ಲಿ ಬರ್ತಾ ಇದೆ, ಒಂಥರ ಬ್ಲಾಕಿಶ್ ಟೈಪಲ್ಲಿ ಬರ್ತಿದೆ. ಆ್ಯಂಡ್ ಟಾಪ್ ಏನಿದೆಯಲ್ಲ, ಟಾಪ್ದು ಸ್ವಲ್ಪ ನಿಮಗೆ ಇಲ್ಲಿ ಪಟಿಯಾಲ ಪ್ಯಾಂಟ್ ಥರ ಕೊಟ್ಟಿದ್ದಾರೆ. ಪಟಿಯಾಲ ಕಂಪ್ಲೀಟ್ ಇಲ್ಲ, ಇದು ಸ್ವಲ್ಪ ಸ್ವಲ್ಪ ಆ ಥರನೇ ಕೊಟ್ಟಿದ್ದಾರೆ ಕೆಳಗಡೆ, ನೋಡ್ಬೋದು ಇಲ್ಲಿ. ಆ್ಯಂಡ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ತುಂಬ ಚೆನ್ನಾಗಿದೆ. ಇವೆರಡು ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಇದ್ರ ಜೊತೆಗೆ ದುಪ್ಪಟ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಖಾದಿ ಅದೇನು ಕುರ್ತಾ ಸೆಟ್ ಇರುತ್ತಲ್ಲ ಅದರಲ್ಲಿ ದುಪ್ಪಟನೇ ಹೈಲೈಟ್. ಅದೊಂಥರ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ನೋಡಿ ಇದು ಈ ಥರ ಇದೆ ದುಪ್ಪಟ, ತುಂಬಾ ಚೆನ್ನಾಗಿದೆ ದುಪ್ಪಟ. ಇದೇ ಲುಕ್ ಕೊಡುತ್ತೆ ಅನ್ಕೋತೀನಿ ವಿಯರ್ ಮಾಡಿದಾಗ. ಸೊ ಇದನ್ನ ಇವಾಗ ವಿಯರ್ ಮಾಡಿಬಿಟ್ಟು ನೋಡೋಣ. ಇದ್ರ ಪ್ರೈಸ್ ಬಂದ್ಬಿಟ್ಟು 327 ರೂಪಾಯಿ. ಸೊ 327 ರೂಪಾಯಿಗೆ ಈ ಖಾದಿ ಕಾಟನ್ ಕುರ್ತಾ ಸೆಟ್ ವರ್ತ್ ಇದೆಯಾ? ಇದ್ರದ್ದು ಪ್ಯಾಂಟ್ ಸ್ವಲ್ಪ ಡಿಫ್ರೆಂಟ್ ಇದೆ, ನೋಡಿದ್ರಲ್ವಾ? ಆಲ್ಮೋಸ್ಟ್ ಎಲ್ಲ ಕುರ್ತಾ ಸೆಟ್ದು ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನೇ ಇದೆ. ಸೊ ಇದು ಬಂದ್ಬಿಟ್ಟು XS. ನಾನು ಅವಾಗಲೇ ಹೇಳಿದ್ನಲ್ಲ, ನಾನು ತರಿಸೋದು ಎಲ್ಲಾನು S ಸೈಜ್. ಬಟ್ ಕೆಲವೊಂದು ಆ ಬ್ರ್ಯಾಂಡಲ್ಲಿ S ಸೈಜ್ ಇಲ್ಲದೆ ಇದ್ದಾಗ ಸ್ಟಾರ್ಟಿಂಗ್ ಸೈಜ್ XS ಇದ್ರೆ ನಾನು ಅದನ್ನೇ ತರಿಸ್ತೀನಿ. ಸೊ ಈ ಕುರ್ತಾ ಸೆಟ್ನ ಇವಾಗ ವಿಯರ್ ಮಾಡ್ಬಿಟ್ಟು ನೋಡೋಣ. ಲುಕ್ ವೈಸ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಖಾದಿ ಕಾಟನ್ ಕುರ್ತಾ ಸೆಟ್ದು ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ. ದುಪ್ಪಟ ತುಂಬಾ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ ನೀವು. ಪ್ಯಾಂಟ್ ನೋಡಿ, ಅವಾಗಲೇ ಹೇಳಿದ್ನಲ್ಲ ಪ್ಯಾಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡಿ ಇಲ್ಲಿ ಈ ಥರ ಇದೆ. ಆ್ಯಂಡ್ ಕುರ್ತಾ ನೋಡಿ, ಕುರ್ತಾ ಮೇಲ್ಗಡೆ ಡಿಸೈನ್ ಏನೋ ಓಕೆ, ಬಟ್ ಏನೋ ಒಂಥರ ಡಿಫ್ರೆಂಟಾಗಿ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಈ ಕಡೆ ಗ್ಯಾಪು, ಈ ಕಡೆ ಗ್ಯಾಪು, ಈ ಥರ ಏನು ಬಟ್ಟೆದೇನು ಕೊಟ್ಟಿದ್ದಾರಲ್ಲ ಇದನ್ನ ಈ ಕಡೆ ಗ್ಯಾಪ್ ಕೊಟ್ಟಿದ್ದಾರಲ್ಲ ಅದೊಂಥರ ಡಿಫ್ರೆಂಟಾಗಿ ಅಂದರೆ ಆಡಾಗಿ ಕಾಣಿಸ್ತಿದೆ. ಒಂದು ಕೊಡಬಾರ್ದಾಗಿತ್ತು, ಇಲ್ಲ 2 ಸೈಡ್ ಕೊಡಬೇಕಿತ್ತು. ಇದೊಂಥರ ಅಷ್ಟೊಂದು ಚೆನ್ನಾಗೇನು ಹೈಲೈಟ್ ಮಾಡ್ತಿಲ್ಲ. ಬಟ್ ಕುರ್ತಾ ಚೆನ್ನಾಗಿದೆ, ಕೊಡ್ತಿರೋ ಪ್ರೈಸಿಗೆ ತುಂಬಾ ವರ್ತಿದೆ. ಓವರಾಲ್ ಲುಕ್ಕು ಕೂಡ ತುಂಬ ಚೆನ್ನಾಗಿದೆ. ಇದೊಂದು ನನಗೆ ಸ್ಟ್ರೇಂಜ್ ಅನ್ನಿಸ್ತಾ ಇದೆ ಅಷ್ಟೇ. ಬಟ್ ಕೊಡ್ತಿರೋ ಪ್ರೈಸ್ಗೆ, ಓವರಾಲ್ ಲುಕ್ಗೆ, ಫ್ಯಾಬ್ರಿಕ್ಗೆ, ದುಪ್ಪಟ್ಟಾಗೆ ಬಿಗ್ ಥಮ್ಸ್ ಅಪ್. ಬನ್ನಿ 5ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. 5ನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರಲ್ಲಿದೆ. ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಸಕ್ಕತ್ತಾಗಿದೆ. ಕರ್ನಾಟಕ ಫ್ಲಾಗ್ ಕಲರ್, ರೆಡ್ ಆ್ಯಂಡ್ ಯೆಲ್ಲೋ, ಕಾಟನ್ ಫ್ಯಾಬ್ರಿಕ್ ಇದು. ಪ್ಯಾಂಟ್ ಪ್ಲೇನ್ ಇದೆ, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ. ಟಾಪೇ ಇದ್ರದ್ದು ಪ್ಲಸ್ ಪಾಯಿಂಟ್ ನೋಡಿ, ಏನು ಸಖತ್ತಾಗಿದೆ. ವಿ ನೆಕ್ಕು, ಬಟ್ ಎಂಬ್ರಾಯ್ಡ್ರಿ ಮುಂದ್ಗಡೆ ಆಗಿದೆಯಲ್ಲ, ಇದು ತುಂಬ ಚೆನ್ನಾಗಿದೆ ನೋಡಿ. ಸ್ಲೀವ್ಸ್ ನೋಡಿ ಈ ಥರ ಇದೆ. 3/4 ಅಲ್ಲ, ಸ್ವಲ್ಪ ಇಷ್ಟು ಬರುತ್ತೆ ಅನ್ಕೋತೀನಿ ನೋಡಿ. ಆ್ಯಂಡ್ ಕೆಳಗಡೆ ಸ್ವಲ್ಪ ಅಗ್ಲ ಇದೆ. ಆ್ಯಂಡ್ ಇಲ್ಲೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಈ ಬ್ಲ್ಯಾಕ್ ಕಲರ್ ಮೇಲ್ಗಡೆ ಈ 2 ಕಾಂಟ್ರಾಸ್ಟ್ ಕಲರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆಯಲ್ಲ, ಇದೇನು ಫ್ಲವರ್ದು, ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಇಲ್ಲೇ ನೆಕ್ಲೈನ್ ಹತ್ರನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೇನು ಗಂಜಿ ಏನೂ ಹಾಕಿಲ್ಲ, ಕಂಪ್ಲೀಟ್ ಕಾಟನ್ ಫ್ಯಾಬ್ರಿಕ್ಕೇ ಇದು. ಆ್ಯಂಡ್ ಕಾಟನ್ ಥರನೂ ಅನ್ನಿಸ್ತಿಲ್ಲ ಕಂಪ್ಲೀಟ್ಲಿ, ಮೇ ಬಿ ರೇಯಾನ್ ಅನಿಸುತ್ತೆ. ಸಾಫ್ಟ್ ಆಗಿದೆ, ಯಾಕಂದರೆ ತಣ್ಣಗಿದೆ, ಸಾಫ್ಟ್ ಆಗಿದೆ. ಮೇ ಬಿ ರೇಯಾನ್ ಅನಿಸುತ್ತೆ. ಒಂದು ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಇದ್ರ ಪ್ರೈಸ್ ಬಂದ್ಬಿಟ್ಟು 485 ರೂಪಾಯಿ. ಸೊ 485 ರೂಪಾಯಿಗೆ ನಮಗೆ ಕುರ್ತಾ ಮತ್ತು ಪ್ಯಾಂಟ್ ಬಂದಿದೆ. ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ಇದ್ರ ಮೇಲ್ಗಡೆ. ಆ್ಯಂಡ್ ಲುಕ್ ವೈಸ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಎರಡು ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ. ಕುರ್ತಾ ಉದ್ದ ನೋಡಿ ಎಷ್ಟಿದೆ, ಲೆಂತ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಪ್ರಿಂಟಿಂಗ್, ಈ ಎಂಬ್ರಾಯ್ಡ್ರಿ ವರ್ಕ್ ಏನಿದೆಯಲ್ಲ ಇದು ತುಂಬಾ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಫ್ರಂಟ್ ನೆಕ್ಲೈನ್ ಸಕ್ಕದಾಗಿದೆ, ಇದೆ ಮೇನ್ ಹೈಲೈಟ್ ಇದು. ಮತ್ತು ಸ್ಲೀವ್ಸ್ ಮೇಲ್ಗಡೆ ಏನಿದೆಯಲ್ಲ ದೊಡ್ಡ ಎಂಬ್ರಾಯ್ಡ್ರಿ ವರ್ಕ್. ಇದನ್ನ ಆ್ಯಕ್ಚುಲಿ ಪ್ರಿನ್ಸ್ ಕಟ್ ಮಾಡೋಕೆ ಹೋಗಿದ್ರೆ, ಬಟ್ ಎಕ್ಸಾಕ್ಟ್ ಪ್ರಿನ್ಸ್ ಕಟ್ ಬಂದಿಲ್ಲ. ಬಟ್ ಸ್ಟಿಲ್ ಲುಕ್ ವೈಸ್ ತುಂಬಾ ಸಕ್ಕದಾಗಿ ಬರ್ತಾ ಇದೆ. ಇನ್ನೊಂಥರ ಟ್ರೆಡಿಷ್ನಲ್ ಲುಕ್ ಕೊಡ್ತಾ ಇದೆ. ಫ್ಯಾಬ್ರಿಕ್ ತುಂಬ ಸಾಫ್ಟ್ ಇದೆ, ಸ್ವಲ್ಪ ತೆಳ್ಳಗಿದೆ, ಸ್ವಲ್ಪ ಬ್ಲ್ಯಾಕ್ ಸ್ಲೀವ್ಸ್ ಹಾಕ್ಕೊಳ್ಳಿ. ತುಂಬ ಟ್ರಾನ್ಸ್ಪರೆಂಟ್ ಏನಿಲ್ಲ, ಸ್ವಲ್ಪ ಅಷ್ಟೇ. ಸೊ ಲುಕ್ ವೈಸ್ ಚೆನ್ನಾಗಿದೆ. ಫ್ಯಾಬ್ರಿಕ್ ಕೂಡ ತುಂಬಾ ಸಾಫ್ಟ್ ಇದೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಪ್ಯಾಂಟು ಕೂಡ
ಲೆಂತ್ ತುಂಬ ಚೆನ್ನಾಗಿದೆ ಇದ್ರದ್ದು. ಆ್ಯಂಡ್ ವೆಸ್ಟ್ ಬ್ಯಾಂಡ್ ಕೂಡ ಸ್ವಲ್ಪ ಕಂಫರ್ಟಬಲ್ ಆಗೇ ಇದೆ. ಸೊ ಓವರ್ ಆಲ್ ಲುಕ್ ಯಾವ ಥರ ಬರ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಈ ಲುಕ್ ತುಂಬಾ ಇಷ್ಟ ಆಯಿತು. ಕೊಡ್ತಿರೋ ಪ್ರೈಸಿಗೆ ಬರ್ತಿದೆ. ಓವರ್ ಆಲ್ ನಾನು ಇದಕ್ಕೆ ಥಮ್ಸ್ ಅಪ್ ಕೊಡ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮೀಶೋ ನ್ಯೂ ಕಲೆಕ್ಷನ್ ಕುರ್ತಾ ಸೆಟ್ ವಿಡಿಯೋ. ನಾನು ಕುರ್ತಾ ಸೆಟ್ನೇ ಜಾಸ್ತಿ ಏನಕ್ಕೆ ಚೂಸ್ ಮಾಡ್ತೀನಿ ಅಂದರೆ, ನಮ್ಮ ದೇಶದಲ್ಲಿ 50%ಗಿನ ಜಾಸ್ತಿ ಜನ ಸ್ವಲ್ಪ ಕುರ್ತಾ ಸೆಟ್ನೇ ಪ್ರಿಫರ್ ಮಾಡ್ತಾರೆ. ಇವನ್ ನಾನು ಕೂಡ, ಯಾಕಂದರೆ ಕಂಫರ್ಟಬಲ್, ಏನೂ ಟೆನ್ಷನ್ ಇಲ್ಲದೇನೆ ಆರಾಮಾಗಿ ಉಟ್ಕೋಬೋದು. ಸೊ ಹಾಗಾಗಿ ಅದರಲ್ಲಿ ನಮಗೆ ವೆರೈಟಿ ಜಾಸ್ತಿ ಬೇಕು ಅನಿಸುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟ್ ಅನ್ಸಿದ್ರೆ ಟ್ರೈ ಮಾಡದೇ ಇರೋ ಕುರ್ತಾ ಸೆಟ್ನ ಟ್ರೈ ಮಾಡಬೇಕು ಅಂತೇಳಿ ತರಿಸ್ತೀನಿ. ಸೊ ಇಷ್ಟು ಕುರ್ತಾ ಸೆಟ್ಟಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ನೆಕ್ಸ್ಟ್ ನಾನು ಮಾಡಿದ್ರೆ ಯಾವ ಒಂದು ಔಟ್ಫಿಟ್ ಅಥವಾ ಯಾವ ಒಂದು ಕ್ಯಾಟಗರಿ ಚೂಸ್ ಮಾಡ್ಕೊಂಡು ಮಾಡಲಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಎಲ್ಲ ಕುರ್ತಾ ಸೆಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಬಂದುಬಿಟ್ಟು ವಿಡಿಯೋ ಟೈಟಲ್ ಕೆಳಗಡೆ ಮೋರ್ ಅಂತ ಇರುತ್ತೆ. ಆ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ಕಂಪ್ಲೀಟ್ ಎಲ್ಲ ಕುರ್ತಾ ಸೆಟ್ದು ಲಿಂಕ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ನ್ಯಾವಿಗೇಟ್ ಮಾಡ್ಕೊಂಡು ಹೋಗಿ ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು, ಯಾವಾಗಲೂ ಆದಷ್ಟು ಪಾಲಿಯೆಸ್ಟರ್ ಫ್ಯಾಬ್ರಿಕ್ ಔಟ್ಫಿಟ್ನ ಅಂದರೆ ಬಟ್ಟೆಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಹೆಲ್ದಿ ಫುಡ್ನ ತಿನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.